ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಕಸದ ಆಗೈತಿ. ಇವತ್ತು ಸಂಡೇ ಎಲ್ಲ ಹೀಗಾಗಿ ಲೇಟ್ ಆಗಿದ್ದೀವಿ. ಈಗ ನಾಷ್ಟ ಮಾಡ್ಬೇಕಂತಂದು ಇವತ್ತೇನು ಮಾಡ್ಬೇಕಂತಂದ್ರೆ ಅದೇ ಹುಡುಗರು ಪಾಸ್ತಾ ಮಾಡಂತ ಹೇಳ್ತಾರೆ. ಅದಕ್ಕೆ ನಾಷ್ಟ ಅನ್ರಿ ಪಾಸ್ತಾ ಮಾಡತ್ತೀನಿ. ಬರ್ರಿ ನೋಡೋಣ. ನೋಡ್ರಿ ಕುಚ್ಚಿದ ಪಾಸ್ತಾ ನೋಡ್ರಿ. ಇವು ಹಿಂಗೆ ಕುದಿಸ್ಕೋಬೇಕು. ಇವು ಕುದಿಸಿದ್ದವು. ಇದಕ್ಕೆ ಉಳ್ಳಾಗಡ್ಡಿ ಹೆಚ್ಕೋಬೇಕು ರೀ, ಮತ್ತು ಮೆಣಸಿನ್ಕಾಯಿ ಹೆಚ್ಕೋಬೇಕು, ಮತ್ತು ಇಲ್ಲಿ ಟೊಮೆಟೊ ಪೇಸ್ಟ್ ಮಾಡಿಟ್ಕೋಬೇಕು. ನನ್ನ ಕಡೆ ಸ್ವಲ್ಪ ಇದು, ನೀವು ಒಂದೆರಡು ಟೊಮೆಟೊ ಮಾಡಿರಿ. ನಾನು ಒಂದೇ ಇತ್ತು ಹಿಂಗಾಗಿ ಒಂದು ಮಾಡೀನಿ. ಈಗ ಮಾಡೋಣ. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕೋಬೇಕು. ಆಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕು. ಎಣ್ಣೆ ಭಾಳಗಿಲ್ಲ ಅವನು ಇವನ್ನ ಸ್ವಲ್ಪ ಫ್ರೈ ಮಾಡಬೇಕು. ಚೆಂದಾಗಿ ಫ್ರೈ ಮಾಡಿ. ಈ ಕಡೆ ಬಾ, ಈ ಕಡೆ ಇದು ಬರ್ತಿದ್ದಿಲ್ಲ, ಈ ಕಡೆ ಬಾ. ಇದಕ್ಕೆ ನೋಡಿ ಒಣ ಖಾರ ಪುಡಿ ಹಾಕಬೇಕು. ಆಮ್ಯಾಗ ಒಂದು ಚಿಟಿಕೆ ಅರಿಶಿನ, ಆಮ್ಯಾಗ ಪಾಸ್ತಾ ಮಸಾಲೆ. ನೋಡಿರಿ ಇದು ಪಾಸ್ತಾ ಮಸಾಲ ಮಮ್ಮಿ. ಪಾಸ್ತಾ ಮಸಾಲ ಇದನ್ನು ಹಾಕ್ತೀನಿ. ಪಾಸ್ತಾ ಮಸಾಲ ಇದು ಒಂದು ಪ್ಯಾಕೆಟ್ ಹಾಕೋಣ. ಮಾಡಂಗೇ ಇಲ್ಲ. ಆಮೇಲೆ ಸ್ವಲ್ಪ ಗರಂ ಮಸಾಲ. ಆಮೇಲೆ ಇದೆಲ್ಲರೂ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಸ್ವಲ್ಪ ಸೋಯಾ ಸಾಸ್ ಆಮೇಲೆ ಹಾಕ್ತಾನೆ ನೋಡಿ. ಚಟ್ನಿ ಹಾಕಲಿ. ಎರಡು ಲಾಸ್ಟಿಗೆ ಹಾಕ. ಶೇಜ್ವಾನ್ ಚಟ್ನಿ, ಸೋಯಾ ಸಾಸ್. ಸ್ವಲ್ಪ ಟೊಮೆಟೊದು ಹಾಕ್ಲೇನು ಐತೇನ? ಇದು ಸ್ವಲ್ಪ ಕಡಿಮೆ ಆಗೈತಿ. ಬೇಡ ಮಮ್ಮಿ, ಬರೋಬರಿ ಸ್ವಲ್ಪ ಆಗೈತೆ ಅದು ಟೊಮೆಟೊದು ಪೇಸ್ಟ್. ಇಲ್ಲ ಟೊಮೆಟೊ ಹಚ್ಚಾಕ್ರಿ. ಈಟಾಗೈತೆ ಅದು, ಸ್ವಲ್ಪ ಹೆಚ್ಚಾಗಬೇಕಂದ್ರೆ ಚಲೋ ಆಗುತ್ತೆ ಅದು. ಈಗ ಮ್ಯಾಗ ಹಾಕ್ಬೇಕಲ್ಲ ಇದು. ಅದಿಲ್ಲ ಈಗ ಹಾಕಿದ್ರೆ ನಡೀತದೆ. ಹಾಕಿ ಶೇಜ್ವಾನ್ ಚಟ್ನಿ ಹಾಕ್ಬೇಕ್ರಿ. ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಮ್ಯಾಗ ಹಾಕಿದ್ರೆ ಚಲೋ ಆಗ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಯಾಗ ಸ್ವಲ್ಪ ಸಕ್ಕರೆ ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಬಿಡ್ರಿ, ನಾವು ಹಾಕಾತೀವಿ. ಸ್ವಲ್ಪ ಹಾಕ್ಬೇಕ್ರಿ. ನೀ ಭಾಳ ಹಾಕತ್ತಿಲ್ಲ, ಸ್ವಲ್ಪ ಹಾಕಾತೀನಿ, ನಡೀತೈತೆ ಅಷ್ಟು. ನೀ ಹಾಕ್ತಿ ಇದನ್ನು ಹಾಕ್ಬೇಕಲ್ಲ ಸ್ವಲ್ಪ. ಅದು ಭಾಳ ಹಾಕ್ಬಾರ್ದು. ಸೋಯಾ ಸಾಸ್ ಇದು. ಹಾಂ ಇಲ್ಲ ನಡೀರಿ, ಇದು ಮಾಡಬೇಡ, ಬರಬ್ಬರ ಹಾಕಿ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ಬೇಕ್ರಿ. ಆಯ್ತು, ರೆಡಿ ಪಾಸ್ತಾ. ಇನ್ನೂ ರೆಡಿ ಆಗಿ ತಡಿಯೋ, ಚಂದ ಕಲಿಸ್ತೀನಿ. ಪಾಸ್ತಾ ರೆಡಿ ಆಗೈತಿ. ನಾಷ್ಟ ಆತೈತಿ, ಆಲೆ ರೆಡಿ ಆಗೈತಿ. ಮಾಡಾತ ಇದೊಂದು ಆಯ್ತು ನಮ್ಮದು. ಇಲ್ಲಿ ಹಾಲು ಕಾಸಕ್ಕಿಟ್ಟೀನಿ. ಬಜಾರ್ಗೆ ಹೋಗಿ ಕಾಯಿಪಲ್ಲೆ ತಂದಾರ. ಈಗ ಕಾಯಿಪಲ್ಲೆ ತೆಗಿಬೇಕ್ರಿ. ಇವತ್ತು ಸಂಡೇ ಅಲ್ಲ, ಸಂಡೇಗೊಮ್ಮೆ ನಮ್ಮ ಮನೆಯ ಕಡೆ ಅಂದ್ರೆ ಸ್ವಲ್ಪ ದೂರ ಹೋಗ್ಬೇಕ್ರಿ. ಅಲ್ಲೇ ಕಾಯಿಪಲ್ಲೆ ಸಂತಿ ಇವತ್ತು ಹೀಗಾಗಿ ಕಾಯಿಪಲ್ಲೆ ತಂದಾರಿ. ಕಾಯಿಪಲ್ಲೆ ತೆಗಿತೀನಿ ರೀ. ಇವೆಲ್ಲ ಈಗ ಹಾಕಿರ್ತೀನಿ ರೀ. ಈಗ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ಬೇಕಲ್ರಿ.
ಅದಕ್ಕೆ ಬಜಾರ್ಲಿಂದ ಮಾರ್ಕೆಟ್ಗೆ ಹೋಗಿದ್ರಲ್ಲ, ಮಾರ್ಕೆಟ್ಲಿಂದ ಉಸುಳಿ ತಂದಿದ್ರು, ಅವನ್ನ ಉಸುಳಿ ಒಗ್ಗರಣೆ ಆತಂತಂದು ಈಗ ಉಸುಳಿ ಒಗ್ಗರಣೆ ಹಾಕಿನ್ರಿ. ಇಲ್ಲಿ ಬರೀ ತೋರಿಸ್ತೀನಿ ನಿಮ್ಗೆ. ಉಸುಳಿ ಇಟ್ಟೀನಿ, ಉಸುಳಿ ಪಲ್ಯ ಆಗೈತಿ, ಈಗ ರೆಡಿ ಆಯ್ತು. ಈಗ ಅನ್ನ ಇತ್ತು, ಅದನ್ನು ಒಗ್ಗರಣೆ ಹಾಕ್ಬಿಟ್ಟೀನಿ. ಇಲ್ಲಿ ನಮ್ಮ ರೊಟ್ಟಿ ನಡೆದವು. ಅಂಟಿಯರು ಬಂದು ಕೊಡ್ಸಿರ್ತೀನಿ ರೀ. ಅವ್ರದ್ದು ಪೂಜೆ ಮಾಡೋದು ಅದು ಇದು ತೊಗೊಂಡಿರ್ತೀನಿ. ಅದು ನಡೀತಿತ್ತು. ಅದು ನಡೀತಿತ್ತು. ಅದೆಲ್ಲ ಮಾತಾಡೋಕ್ಕಂತ ತೊಗೊಳಲ್ಲ. ಬೇಡ, ಬಾಯಾಗ ಏನು ಬರ್ತೈತೆ ಅಂತ ಗೊತ್ತಾಗಲ್ರಿಪ್ಪ. ಅದೇನು ನಡೀತೈತಿ ಅಂದರೂ ಸ್ವಲ್ಪ ಇದು ಮಾತಾಡ್ತಾರಲ್ಲ, ಹಿಂಗಾಗಿ ತೊಗೊಳಂಗಿಲ್ಲ. ನಾನು ಊಟಕ್ಕೆ ಬರ್ತಾರೆ ಅಂತ ಪಲ್ಯ ಎಷ್ಟು ತೊಗೊಂಡು ಮಾಡೀನಿ, ಏನಾಗುತ್ತೆ ಏನೇನು ಗೊತ್ತು. ಉಸುಳಿ ಇಷ್ಟು ಸ್ವಲ್ಪ ತೆಗಿಬೇಕಂದೇ ರೀ, ಮತ್ತೆ ಸಾಲಂಗಿಲ್ಲ ಬಿಡು ಅಂತಂದು ಮತ್ತೆ ಎಷ್ಟು ಮಾಡಿದೆ. ಅದಕ್ಕೆ ಅವ್ರ ಸಂಬಂಧ ಮಾಡಿದ್ದೆ ರೀ. ಆ ಕಡೆ ಹೋದ್ರು ಅಂತಂದ್ರೆ ಮತ್ತೆ ಏನು ಮಾಡ್ತಾರೆ, ಇನ್ನು ಯಾರಿಗೆ ಗೊತ್ತಿರಿ ಊಟ. ಇಲ್ಲೇ ಚಾ ಕಿಟ್ಟೀನಿ ರೀ. ಅಂಟಿಯರಿಗೆ ಚಾ ಬೇಕು ಅಂದಿಟ್ಟು, ನಮಗೂ ಚಾ ಬೇಕು. ಅಂಟಿಯರ ಜೋಡಿ ನಾವು ಕುಡಿದು ಹೌದು. ಹಾಂ, ಸಂಜೆ ಮುಂದೆ ಹೌದು ಹೌದು ರೀ. ಗಾಂಧಿ ಚೌಕ್ ನಾ ಅದಕ್ಕೆ ಅಲ್ಲಿ ಗಾಂಧಿ ಚೌಕ್ನಾಗ ಚಲೋ ರೀ ಕಾಯಿಪಲ್ಲೆ. ಅಲ್ಲಿ ಆಟೋ ಹತ್ತೀವಲ್ರಿ ನಾವು. ಇಲ್ಲಿ ನಮ್ಮ ಗೋದಾವರಿ ಕಾಯಿಪಲ್ಲೆ, ಇಲ್ಲೇ ನಮ್ಮದು ಗೋದಾವರಿ ಕಡೆ ಕಾಯಿಪಲ್ಲೆ ಆಗತ್ತೆ ರೀ. ಅಲ್ಲಿ ಸ್ವಲ್ಪ ತುಟ್ಟಿ ಆಗುತ್ತೆ ಅಂತ ಮಾತಾಡಕ್ಕೆ ಕುಂತೀವಿ. ಹಾಂ ರೀ, ಹೌದು ಹೌದು ರೀ. ಇಲ್ಲೇ ಜೋಳ ಇದ್ದಿದ್ದಿಲ್ರಿ, ಜೋಳ ಇದ್ದು ಹಸನು ಮಾಡಾತ್ತಾರ ನಮ್ಮ ಅಂಟಿಯರು. ಖಾಲಿ ಆಗಿತ್ತು ಹಿಟ್ಟು, ಹಿಂಗಾಗಿ ಜೋಳ ಹಸನು ಮಾಡಾತ್ತಾರ. ಇಲ್ಲೇ ನಮ್ಮ ಮನೆಯವರು ಊಟ ಮಾಡಾತ್ತಾರ, ಟಿ ವಿ ನೋಡ್ಕೋತ. ಹೆಂಗದವ್ರಿ? ಚಲೋ ಅದಾವ್ರಿ. ಅದ ಅರ್ಧ ಹಾಕಂತ ಹೇಳತ್ತೀನಿ ಅವ್ರಿಗೆ. ಮತ್ತೆ ಅವ್ರು ಒಂದು ಹಾಕ್ತಿದ್ರು. ನಾವು ಎಷ್ಟು ಹಾಕ್ತಿದ್ದೆ ಗೊತ್ತೇನ? ನಾವು ಏನು ಮಾಡ್ತೀವಿ, 4 ಸರಿ ಜೋಳ ಹಾಕಿದ್ರೆ 2 ಸರಿ ಅಕ್ಕಿ ಹಾಕ್ತೇವೆ. ಬೇಕಲ್ಲ ದೋಸೆ ಪಡ್ಡು ಮಾಡಕ್ಕೆ, ಎಲ್ಲ ನೋಡ್ಕೋಬೇಕು ನಾವು. ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಲ್ಲ ಅದ. ಹಾಂ ರೀ, ನಿಮಗೇನು ಗೌರ್ಮೆಂಟ್ ನೌಕರಿ ಐತೆ? ಕೊಡಲ್ರಿ ಅಂಟಿ ನಮಗೆ. ಕೊಡ್ಲಾರ್ದಕ್ಕೆ ಬಿಟ್ಟು ಕೂತೀವಿ ನಾವು, ಇಲ್ಲ ಆದ್ರೆ ಮಾಡಿಸ್ತೀವಿ. ಅವ್ರಿಗೆ ಹೇಳಿದ್ರೆ ಕೇಳಲ್ರಿ ಅವ್ರು, ಮಾಡಿಸೋಲ್ರಿ. ನಾ ಹೇಳಿ ಸಾಕಾತು. ನಿನಗೈತೆ ನಿಂದೈತೆ ನೌಕರಿ? ಹಿಂಗಂದ ಮಾಡ್ಸಿಲ್ರಿ ಅವ್ರು, ರೇಷನ್ ಕಾರ್ಡ್ ಮಾಡ್ಸೋವಲ್ರಿ ಅವರು. ಈಗ ಎಲ್ಲರೂ ಯಾರು ಮನೆ ಇಲ್ಲ ಅಂತಿದ್ರಿ ನೀವು? ಎಲ್ಲರೂ ಮನೆ ಇದ್ದಾರೆ, ಎಲ್ಲರೂ ಮಾಡ್ಸ್ಯಾರ್ರಿ. ನಾವು ಮಾಡಿಸಿಲ್ಲ ಇನ್ನೂ ರೇಷನ್ ಕಾರ್ಡ್. ಹಾಂ ರೀ, ನೌಕರಿ ಬೇಕಾಗಿತ್ತು ಥರ ಬಂದೀನಿ. ಅವೆಲ್ಲ ಹಚ್ತಾರೆ ಇಲ್ಲೇ ನಮ್ಮ ಮನೆ ಕಡೆನೇ ಐತಿದ್ದು. ಥರ ಹಾಕ್ಕೊಂಡೀವಿ, ಹಸ್ತಾರೆ ಬೇಕಾಗಿತ್ತು ರೀ. ತೊಗೊಂಡಿರಿ ಈಗ ಹಸ್ತಾರೆ, ರೊಕ್ಕ ತೊಗೊಳಕೊಂತೀವಿ, ಅದಕ್ಕೆ ಕೂತೀವಿ. ಇದಿಷ್ಟು ಕಾಣಿಸ್ತೀವಿ, ಇದಿಷ್ಟು ನೋಡ್ರಿ. ಈಗ ನಾನೇನು ಹೇಳಿದ್ನೆಲ್ಲ ಅರ್ಧಂಬರ್ಧ ಆಗಿತ್ತು. ಅದಕ್ಕೆ ಇದು ಪೂರ್ಣ ಆಗಲಿ ಅಂತಂದು ಬ್ಲೌಸ್ ಸ್ಟಿಚ್ ಮಾಡತ್ತೀನಿ. ಆತ್ರಿ ಇವತ್ತು ಪೂರ್ಣ ಮುಗಿಸಿದೆ. ಫಿಟ್ಟಿಂಗ್ ಮಾಡತ್ತೀನಿ ರೀ ಬ್ಲೌಸ್. ಫಿಟ್ಟಿಂಗ್ ಇಟ್ಟು ಮಾಡಿದ್ರೆ ಮುಗೀತು ರೀ ನನ್ನ ಬ್ಲೌಸ್. ನೋಡ್ರಿ, ಅಯ್ಯೋ ಎಷ್ಟು ಚಂದ ಅದಾವಲ್ರಿ ಪ್ಯಾಂಟ್. ಶರ್ಟ್ ಮಸ್ತ್ ಅದ. 1100ಕ್ಕೆ 3 ಪ್ಯಾಂಟ್ ನೋಡ್ರಿ, ಇಲ್ಲಿ ಶರ್ಟ್ ಅದು ಪ್ಯಾಂಟ್ ತಂದ್ರೆ ತೋರ್ಸ ಆ ಥರ ಚಂದ ಅದಾವ ರೀ, ಮಸ್ತ್ ಅದಾವ.
ಇದು ಚೆನ್ನಾಗತ್ತಲ್ಲ ಶರ್ಟ್ ಈ ಥರ ಶರ್ಟ್ ಅನ್ನೋದಿದ್ರೆ ಅದಕ್ಕೆ ನಾನು ಬ್ಲ್ಯಾಕ್ ಎಷ್ಟು ಚಂದ ಇದು ಮಸ್ತ್ ಅದ ಅನಿಸ್ತು ಒಂದೇ ಚಂದ ಐತ್ರಿ ಇವು ಈ ಕಲರ್ ಎಷ್ಟು ಚಂದ ಐತೆ ನೋಡ್ರಿ ಬ್ಲ್ಯಾಕ್ ಶರ್ಟ್ ಇದು ಇದನ್ನ ಚಂದ ಐತ್ರಿ ಚಂದ ಅದಾವ್ರಿ ಈ ಥರ ಕಲರ್ ಇದ್ದಿಲ್ಲ ಅಂಕಣೆ ಅದಕ್ಕೆ ಇದು ಅಂತ ತಗೊಂಡೆ ಹೆಂಗೆ ಬಿದ್ದು ರೀ ಇವು ಇವು ಶರ್ಟ ಇವು 1000 ರೂಪಾಯಿನ ರೀ 1000 ರೂಪಾಯಿ ಹ್ಞೂ 2 ಜೋಡಿ 500 2 ಜೋಡಿ ರೀ 500 ರೂಪಾಯಿ ಜೋಡಿ 500 ರೂಪಾಯಿ ಒಂದು 1000 ರೂಪಾಯಿ ಜೋಡಿ 1000 ರೂಪಾಯಿ ಜೋಡಿ ಶರ್ಟ್ ಚಂದ 1000 ರೂಪಾಯಿ 2 ಶರ್ಟ್ ಇವು 1100ಕ್ಕೆ 3 ಪ್ಯಾಂಟ್ 1100 ಚಲೋ ಅಲ್ರಿ 11 ಫಾರ್ಮಲ್ 11ಕ್ಕೆ 3 ಇಟ್ಟಾರಿ ಮತ್ತು ಅವು ಏನೋ ಸ್ವಲ್ಪ ಜೀನ್ಸ್ ಒಳಗೆ ಹಿಗ್ಗು ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಏನು ತರ ಸ್ಟಿಚೇಬಲ್ ಅದು ಜಾಸ್ತಿ ಇರ್ತದಲ್ಲ ಹಿಂಗೆ ಅದು 1600ಕ್ಕೆ 2 ಹೌದನ್ರಿ ಅದು ಮತ್ತು ಇದು ಭಾಳ ಬೇಡ ಅನ್ನಕತ್ರು ಅದಕ್ಕೆ ಇವು 3 ತೊಗೊಂಡ್ಯಾರ ಚಂದ ಅದಾವ ಪ್ಯಾಂಟ್ ನನ್ನ 1100ಕ್ಕೆ 3 ಚಲೋ ಅಲ್ರಿ ಪ್ಯಾಂಟ್ ನಮ್ಮ ಪುನೀತಿಗೂ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದಿರಿ ಅದಕ್ಕೆ ನಾನು ಬಬ್ಲ್ಯಾಗ ಏನೂ ಇಲ್ಲ ಹೋಗ್ತಾರೆ ಬಬ್ಲ್ಯಾಗ ಅದಕ್ಕೆ ನಮ್ಮ ಪುನೀತಿಗೆ ಅದಕ್ಕೆ ತೊಗೊಂಡು ಇಬ್ರು ಹೋಗೋಣಂತೀವಿ ಒಂದ್ಸಲ ಹೌದಿಲ್ರಿ ಹೋಗೋಣ್ರಿ ಹೋಗಿ ತೊಗೊಂಡು ಅದಕ್ಕೆ ಈಗ ಅವ್ರ ಟೈಮ್ ಅಂತ ಆತು ಇವ್ರದ್ದು ಇಷ್ಟ ಮಾಡ್ಕೊಂಡ್ಬಂದೆ ಇವ್ರದ್ರ ಆಯ್ತು ಹೌದು ಇವ್ರಿಗೆ ಯಾರಿಗೆ ಇದ್ದಿದ್ದಿಲ್ರಿ ನಾವು ಮತ್ತು ಸೀರೆ ತೊಗೊಂಡು ಬರ್ಕೊಂಡಿರ್ತೀವಿ ಮಾಡ್ಕೊಂಡಿರ್ತೀವಿ ನೋಡ್ರಿ ಫ್ರೆಂಡ್ಸ್ ಅಲ್ಲೇ ನಮ್ಮ ಫ್ರೆಂಡ್ ಮನೆಗೆ ಬ್ಲೌಸ್ ಇತ್ತಂತ ಹೇಳಿದ್ನಲ್ಲ ಅದು ತೋರಿಸಿದೆಲ್ಲ ಇವತ್ತು ಕಂಪ್ಲೀಟ್ ಆಯ್ತದು ಹಂಗೆ ಮತ್ತು ಅವ್ರ ಮನ್ಯಾಗ ಅಂದ್ರೆ ಅವ್ರ ಮನ್ಯಾಗ ಮಷಿನ್ ಐತಿ ನಮ್ಮ ಮನ್ಯಾಗ ಐತಿ ಬಿಡ್ರಿ ನನಗೆಲ್ಲ ಆದ್ರೆ ಅಲ್ಲೇ ಇಟ್ಟು ಇದೆ ಅದಕ್ಕೆ ಅಲ್ಲೇ ಕಂಪ್ಲೀಟ್ ಮಾಡಿರೋದಂತಂದು ಅಲ್ಲೇ ಮಾಡಿದ್ವಿ ಅವಾಗ ಬರೋಣ ಅಡುಗೆ ಎಲ್ಲ ಆಯಿತು ಹಿಂಗಾಗಿ ಎಲ್ಲರದು ಊಟ ಆಯಿತು ಇವತ್ತಿಗೆ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಬಾಯ್ ಗುಡ್ ನೈಟ್